ಪ್ರೂವ್ ಮಾಡಲಿ, ಸಾಬೀತು ಮಾಡೋಕ್ಕೆ ಹೇಳಿ, ಅದನ್ನು ಸಾಬೀತು ಮಾಡೋಕ್ಕೆ ಹೇಳಿ. 60% ಕಮಿಷನ್ನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ದರೆ ಲೆಟ್ ಹಿಮ್ ಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡಬೇಕಲ್ವಾ? ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ. ಆರೋಪಗಳನ್ನು ಮಾಡಿದ ಮೇಲೆ ಆರೋಪಗಳನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು. ದಾಖಲಾತಿ ಇಲ್ಲದೇ, ಆಧಾರ ಇಲ್ಲದೇ ಆರೋಪಗಳನ್ನು ಮಾಡಬಾರ್ದು. KSRTC ಬಸ್ ದರ ಎಲ್ಲ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ಸನ್ನ ಕೊಂಡ್ಕೊಳ್ತಕ್ಕಂಥದ್ದು, ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಮತ್ತು ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2000 ಇಸ್ವಿನಲ್ಲಿ ಬೆಲೆ ಬೆಲೆ ಹೆಚ್ಚಿಗೆ ಆಗಿದ್ದದು. ಸೊ ನಮ್ಮ ಎಲ್ಲ KSRTC ಕಾರ್ಪೊರೇಷನ್ಗಳಿದ್ದಾವಲ್ಲ, ಅವು ಎಲ್ಲ ತೊಂದರೆಯಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತು ಭಾಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿದ್ವಿ. ಈಗ BJP ಅವ್ರ ಕಾಲದಲ್ಲಿ ಆಗಿರಲಿಲ್ವಾ? ಕುಮಾರಸ್ವಾಮಿ ಕಾಲದಲ್ಲಿ ಆಗಿರಲಿಲ್ವ? ಬೆಲೆ ಏರಿಕೆ ಆಗಿರಲಿಲ್ವ? ಇಲ್ಲ, ಮಾಡಿಲ್ಲ ಅಂತ ಹೇಳಲಿ ನೋಡೋಣ. ಹಾಂ, ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ? ರೈಲ್ವೆ ದರ ಏರಿಸಿಲ್ವಾ? ಹಾಂ, ಇಲ್ಲ, ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. KPCC ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದು. ಯಾವುದು ಖಾಲಿ ಇದ್ದಾವೆ? ಹಾಂ, ಹೌದೌದು, ನಾಗೇಂದ್ರ ಅವರದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ. ಯಾರ ಕಾಲದಲ್ಲಿ ನಿಂತೋದದ್ದು? ಯಾರ ಕಾಲದಲ್ಲಪ್ಪ ನಿಂತೋದದ್ದು? ಅದು ಯಾವುದೇ ಸರ್ಕಾರ ಅಲ್ಲ, ಕೋರ್ಟ್ ಮುಂದೆ ಹೋಗಿದೆ.